ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಟ್ರಾವೆಲ್ ಕಂಪನಿ. ಸೊ ಇವತ್ತಿನ ವಿಡಿಯೋಲಿ ನಾನೊಂದು ವೆರಿ ಇಂಟ್ರೆಸ್ಟಿಂಗ್ ಜಾಗಕ್ಕೆ ಬಂದಿದ್ದೀನಿ. ಈ ಜಾಗದ ಹೆಸರು ಬಂದ್ಬಿಟ್ಟು PVKR & ಕಂಪನಿ ಅಂತ. 1920ಇಂದ ಸಖತ್ತಾಗಿರೋ ತುಪ್ಪ ಮತ್ತು ಬೆಣ್ಣೆಗಳನ್ನ ಪ್ರೊಡ್ಯೂಸ್ ಮಾಡಿ ಜನಕ್ಕೆ ಕೊಡ್ತಾ ಇದ್ದಾರೆ. ಸೊ ಇವ್ರದ್ದು ಇನಿಷಿಯಲಿ ಬಂದ್ಬಿಟ್ಟು ಇವ್ರದ್ದು ಹೋಲ್ಸೇಲ್ ಬಿಸ್ನೆಸ್ ಇತ್ತು. ಈಗ 100th ಇಯರ್ನ ಮಾರ್ಕ್ ಮಾಡೋದಕ್ಕೋಸ್ಕರ ಒಂದು ರೀಟೇಲ್ ಸ್ಟೋರ್ನ ತೆಗೆದಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರೋ ಥರ ಇಲ್ಲಿ ಏನೇನಿದೆ ಅಂದರೆ ನೋಡಿ, ಬಫೆಲೋ ಬಟರ್ ಇದೆ, ಪ್ಯೂರ್ ಹಸುವಿನ ಬೆಣ್ಣೆ ಇದೆ, ಸೊ ಅದರದ್ದೇ ತುಪ್ಪಗಳಿದೆ, ದೊಡ್ಡ 1 kgದಲ್ಲೂ ಇದೆ, ಚಿಕ್ಕ ಚಿಕ್ಕ ಕಂಟೈನರ್ಸು ಇದೆ. ಮತ್ತು ಇಲ್ಲಿ ಒಂದು ಬೆಸ್ಟ್ ಪಾರ್ಟ್ ಏನು ಅಂದರೆ ಈ ಥರ ಟೆಸ್ಟರ್ಸ್ನ ಇಟ್ಟಿದ್ದಾರೆ. ಇದು ಹಸುವಿನ ಬೆಣ್ಣೆ ಮತ್ತು ಇದು ಎಮ್ಮೆ ಬೆಣ್ಣೆ. ಹಾಗೇ ಹಸುದು ಮತ್ತು ಎಮ್ಮೆದು ತುಪ್ಪ ಕೂಡ ಇವ್ರು ಇಲ್ಲೇ ತಯಾರಿಸ್ತಾರೆ. ಬೆಣ್ಣೆನ ತರಿಸ್ಬಿಟ್ಟು ತುಪ್ಪ ಇಲ್ಲೇ ಮಾಡ್ತಾರೆ. ಸೊ ನಾನು ಈ ವಿಡಿಯೋಲಿ ಎಲ್ಲಿಂದ ತರಿಸ್ತಾರೆ, ಹೆಂಗೆ ಮಾಡ್ತಾರೆ ತುಪ್ಪನ, ಮತ್ತು ಟೇಸ್ಟ್ ಹೆಂಗಿರುತ್ತೆ, ಇದ್ರ ಪ್ರೈಸಿಂಗ್ ಏನು, ಮತ್ತು ಈ ಸಖತ್ತಾಗಿರೋ ಅಂಗಡಿ ಎಲ್ಲಿದೆ ಅಂತ ಕೂಡ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಖಂಡಿತ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಆ ಡೀಟೇಲ್ಸ್ನ ತಿಳ್ಕೊಳ್ಳೋದಕ್ಕೆ. ಬನ್ನಿ ಈಗ ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಸೊ ಏನಪ್ಪ ಗೆಟಪ್ಪೆಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಥಿಂಗ್. ಈಗ ಎಲ್ಲಿ ತುಪ್ಪನ ಮಾಡ್ತಾರಲ್ಲ ಆ ಜಾಗಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ಹೈಜೀನ್ ಮೆಷರ್ಸ್ನ ತೊಗೋಬೇಕು. ಅದಕ್ಕೋಸ್ಕರ ಈ ಗ್ಲೌಸ್, ಕ್ಯಾಪ್ ಎಲ್ಲ. ಸೊ ಈ ಬಿಲ್ಡಿಂಗ್ ನೀವು ನನ್ನ ಹಿಂದೆ ನೋಡ್ತಾ ಇರೋದು, ಇದೇ ಜಾಗದಲ್ಲೇ ಈ ಪ್ರಾಡಕ್ಟ್ PVKR ಅಂತ ಸ್ಟಾರ್ಟ್ ಆಗಿದ್ದು. ಸೊ ಆ ಲೆಗಸಿನ ಮೇಂಟೈನ್ ಮಾಡೋದಕ್ಕೆ ಇವತ್ತಿಗೂ ಅವ್ರು ಇದೇ ಬಿಲ್ಡಿಂಗಲ್ಲೇ ತುಪ್ಪಗಳನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ್ಯಾವ ಥರ ಸ್ಟೇಜಸ್ನ ಯೂಸ್ ಮಾಡಿ ತುಪ್ಪಗಳನ್ನ ಮಾಡ್ತಾರೆ ಅಂತ. ಬನ್ನಿ ಒಳಗಡೆ ಹೋಗೋಣ. ಸೊ ಗೈಸ್, ಇದು ತುಪ್ಪ ಮಾಡುವಾಗ ಇದು ಫಸ್ಟ್ ಸ್ಟೆಪ್ ಅಂತೆ. ಇವರಿಲ್ಲಿ ತುಂಬ ನಮ್ಮ ತಾತ ಮುತ್ತಾತನ ಕಾಲದ್ದೊಂದು ಪಾತ್ರೆನ ಯೂಸ್ ಮಾಡಿ, ತುಂಬ ಹಳೆಯದು, ಇದಕ್ಕೆ ಒಂದು ಕತೆ ಇದೆ ಅಂತ ಕೂಡ ಹೇಳಿದ್ರು. ಸೊ ಇದನ್ನು ಯೂಸ್ ಮಾಡಿ, ಫೈರ್ ಬ್ರಿಕ್ಸ್ನ ಯೂಸ್ ಮಾಡಿ ಇಲ್ಲಿ ಟ್ರೆಡಿಷ್ನಲ್ ವೇಲಿ ತುಪ್ಪನ ಮಾಡ್ತಾರೆ. ಸೊ ಇದು ಫಸ್ಟ್ ಸ್ಟೆಪ್ ಅಂತೆ. ಇದಕ್ಕೆ ಬೆಣ್ಣೆ ಹಾಕಿ ಕರಗಿಸಿ ತುಪ್ಪನ ಮಾಡಿ ಆಮೇಲೆ ಇನ್ನೇನು ಮುಂದೆ ಏನೇನು ಮಾಡ್ತಾರೆ ಅಂತ ಕೂಡ ನೋಡೋಣ. ಫಸ್ಟು ಬೆಣ್ಣೆನ ತುಪ್ಪ ಕಾಯಿಸೋ ಪಾತ್ರೆಗೆ ಹಾಕ್ತಾರೆ. ಈ ಎಲ್ಲ ಬೆಣ್ಣೆನೂ ಡೈರೆಕ್ಟ್ ಫಾರ್ಮರ್ಸಿಂದ ತರಿಸ್ತಾರಂತೆ. ತರಿಸಿ ಇಲ್ಲೇ ಘಮಘಮವಾದ ತುಪ್ಪವನ್ನು ಇಲ್ಲೇ ತಯಾರಿಸ್ತಾರೆ. ನಾವು ನೋಡಿದ್ದು ಫಸ್ಟ್ ಸ್ಟೆಪ್ಪು, ಬೆಣ್ಣೆನ ಕರಗಿಸಿ ಹೇಗೆ ತುಪ್ಪ ಮಾಡ್ತಾರೆ ಅಂತ. ಇದು ಸ್ಟೆಪ್ 2 ಅಂತೆ. ಇದಕ್ಕೆ ಗ್ರ್ಯಾನ್ಯುಲೇಷನ್ ಪ್ರೋಸೆಸ್ ಅಂತ ಅಂತಾರಂತೆ. ಅಂದರೆ ಮಾಡಿರೋ ತುಪ್ಪಗಳನ್ನ ಈ ಥರ ಡಿಫ್ರೆಂಟ್ ಕಂಟೈನರ್ಸ್ಗೆ ಹಾಕಿ ಅದನ್ನು ಕೂಲ್ ಮಾಡುವಾಗ ಅದು ಮರಳಾಗ ಆಗುತ್ತಂತೆ. ಸೊ ಗೈಸ್, ನೋಡಿದ್ರಲ್ವಾ ತುಪ್ಪ ಎಷ್ಟು ಚೆನ್ನಾಗಿ ಹೈಜೀನ್ ವೇಲಿ ಪ್ರಿಪೇರ್ ಮಾಡ್ತಾರೆ ಅಂತ. ಸೊ ಇವಾಗ ಆ ತುಪ್ಪನ, ಮಾಡಿರೋ ತುಪ್ಪನ ಹೇಗೆ ಪ್ಯಾಕೇಜಿಂಗ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಅದಕ್ಕೆ ಈ ಮಿಷಿನ್ ಯೂಸ್ ಮಾಡ್ತಾರೆ. ಇದರಲ್ಲಿ ಬೇಸಿಕ್ಲಿ ತುಪ್ಪನ ಹಾಕ್ಕೊಂಡು ಈ ಥರ ಗ್ಲಾಸ್ ಕಂಟೈನರ್ಸ್ಗೆ ಫಿಲ್ ಮಾಡ್ತಾರೆ. ಸೊ ಫ್ರೆಶ್ ಆಗಿ ಘಮಘಮವಾಗಿ ತಯಾರಾಗಿರುವಂಥ ತುಪ್ಪ. ಈ ಥರ ಸಕ್ಕತ್ತಾಗಿ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ಗೆ ಅಥವಾ ನಾವು ಬೇರೆ ಬೇರೆ ಊರುಗಳಿಗೆ ತೊಗೊಂಡೋಗ್ಬೇಕು ಅಂದರೆ ಈ ಥರ ಮಾಡ್ಕೊಡ್ತಾರೆ, ವಿಚ್ ಇಸ್ ರಿಯಲಿ ಯೂಸ್ಫುಲ್, ವೆರಿ ಬ್ಯೂಟಿಫುಲ್. ನಾವೀಗ ನೋಡ್ದಂಗೆ ಎಷ್ಟು ಶುದ್ಧವಾಗಿ ಇಲ್ಲಿ ತುಪ್ಪನ ಮಾಡ್ತಾರೆ. ನೋಡೋದಕ್ಕೆ ಖುಷಿಯಾಗುತ್ತೆ. ಆ ತುಪ್ಪದ್ದು ಏನೋ ಪರಿಮಳ ಮತ್ತು ಅದರದ್ದು ಟೆಕ್ಸ್ಚರು ನನಗಂತೂ ಸಖತ್ ಖುಷಿ ಆಯಿತು. ಸೊ ಈಗ ಬನ್ನಿ ಇವ್ರದ್ದು ಪ್ಯಾಕೇಜಿಂಗ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಇದು ಬಟರ್ದು ಪ್ಯಾಕೇಜಿಂಗು. ಸೊ ಈಗ ಟೇಸ್ಟು ಮಾಡಿ ನೋಡೋಣ. ಫಸ್ಟು ಹಸುವಿನ ಬೆಣ್ಣೆ. ಸಕ್ಕತ್ತಾಗಿದೆ ಇದು. ಮತ್ತು ಇದು ಎಮ್ಮೆ ಬೆಣ್ಣೆ. ಟೇಸ್ಟ್ ಮಾಡ್ತೀನಿ. ಇದನ್ನು ಸಕ್ಕತ್ತಾಗಿದೆ. ಆ ಬಾಯಲ್ಲಿ ಇಟ್ಟರೆ ಬೆಣ್ಣೆ ಥರ ಕರಗತ್ತೆ ಅಂತ ಬೇರೆ ಐಟಮ್ಸ್ ಹೇಳ್ತಾರಲ್ಲ, ಇದನ್ನು ತಿಂದಮೇಲೆ ಅನಿಸ್ತಾ ಇದೆ ಅದರದ್ದು ರಿಯಲ್ ಫೀಲ್ ಏನು ಅಂತ. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಟೆಸ್ಟರ್ ಪಾರ್ಟೇನೆ. ನಾವು ಎಷ್ಟೋ ಕಡೆ ಹೊಸ ಐಟಮ್ಸ್ನ ಟ್ರೈ ಮಾಡಬೇಕು ಅಂತ ಹೋಗ್ತೀವಿ, ತೊಗೊಂಬರ್ತೀವಿ, ಮನೆಗೆ ಬಂದಮೇಲೆ ಟ್ರೈ ಮಾಡಿದ್ರೆ ಅದು ಟೇಸ್ಟ್ ಏನೋ ಇತ್ತು, ನನಗೆ ಇಷ್ಟ ಆಗಲಿಲ್ಲ, ಆ ಕಾನ್ಸೆಪ್ಟೇ ಇಲ್ಲ ರೀ. ಇಲ್ಲಿ ಸಕ್ಕತ್ತಾಗಿದೆ. ಟ್ರೈ ಮಾಡಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಂಡು ಹೋಗ್ಬೋದು ಮನೆಗೆ. ಸೊ ನಾನು ಇವತ್ತು ಸಖತ್ ಶಾಪಿಂಗ್ ಮಾಡಿ ಇಲ್ಲಿಂದ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ನೀವು ಬಂದು ಇಲ್ಲಿ ಖಂಡಿತ ಟ್ರೈ ಮಾಡಿ. ಸೊ ಇಲ್ಲಿ ಪ್ರೈಸಿಂಗ್ ಬಗ್ಗೆ ಹೇಳಬೇಕು ಅಂದರೆ, ಇದು ಹಸುವಿನ ಬೆಣ್ಣೆ, ಇದು 1 kgಗೆ 600 ರೂಪಾಯಿ.
ಮತ್ತು ಇದು ಹಸುವಿನ ತುಪ್ಪ 1 ಲೀಟ್ರಿಗೆ 750 ರುಪೀಸು. ಇದು ಎಮ್ಮೆ ಬೆಣ್ಣೆ, ಇದಕ್ಕೆ 700 ರೂಪಾಯಿ kg. ಮತ್ತು ಅದೇ ಎಮ್ಮೆ ತುಪ್ಪಕ್ಕೆ 1 ಲೀಟ್ರಿಗೆ 950 ರುಪೀಸು. ಸೊ ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಎಲ್ಲ ಯೂಸ್ಫುಲ್ ಆಗಿತ್ತು ಮತ್ತು ಈ ವಿಡಿಯೋ ಇಷ್ಟ ಆಯಿತು ಮತ್ತು ನೋಡಿ ಖುಷಿ ಆಯಿತು ಅಂತ. ಸೊ ನೀವು ಇಲ್ಲಿ ಬಂದು ಕೊಂಡ್ಕೋಬೇಕು ಅಂದರೆ ಇದಿರೋದು ಶಂಕರ್ಪುರಮಲ್ಲಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನೂ ಪ್ರಿಸೈಸಾಗಿ ಹೇಳಬೇಕು ಅಂದರೆ ಬ್ರಾಹ್ಮಿನ್ಸ್ ಕಾಫಿ ಬಾರ್ ಅಡ್ಜಸೆಂಟ್ ರೋಡಲ್ಲೇ ಈ ಅಂಗಡಿ ಇರೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೆಂಗನ್ನಿಸ್ತು ಅಂತ. ಈ ಥರ ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.